ಮತಗಳವು ಆರೋಪ ಕೇಂದ್ರದ ವಿರುದ್ಧ ಇದೀಗ ಕೈ ಸಮರವನ್ನ ಸಾರ್ತಾ ಇದೆ. ವೋಟರ್ ಲಿಸ್ಟ್ ಕಳ್ಳಾಟದ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲವಾಗಿರುವಂತದ್ದು. ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಮತಗಳ್ಳತನವಾಗಿದೆ. ರಾಹುಲ್ ಗಾಂಧಿಯಿಂದ ಸ್ಫೋಟಕ ದಾಖಲೆ ಕೂಡ ಬಿಡುಗಡೆಯಾಗಿದೆ. ಇದೀಗ ಮತಗಳವು ಆರೋಪ ಕೇಂದ್ರದ ವಿರುದ್ಧ ಈಗಾಗಲೇ ಕೈ ಸಮರವನ್ನ ಸಾರ್ತಾ ಇದೆ. ದಾಖಲೆ ಸಮೇತ ನಕಲಿ ವೋಟರ್ಗಳ ಲಿಸ್ಟ್ ಅನ್ನ ಕೊಟ್ಟಿರುವಂತದ್ದು. ವೋಟರ್ ಲಿಸ್ಟ್ ಕಳ್ಳಾಟದ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಮತಗಳ್ಳತನವಾಗಿದೆ. ಇದರ ಬಗ್ಗೆ ದಾಖಲೆ ಸಮೇತ ಸ್ಫೋಟಕ ಮಾಹಿತಿಯನ್ನ ರಾಹುಲ್ ಗಾಂಧಿ ಬಿಡುಗಡೆ ಮಾಡಿರುವಂತದ್ದು. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದಂತಹ ರಾಹುಲ್ ಗಾಂಧಿ ಇದೀಗ ಸ್ಫೋಟಕ ಮಾಹಿತಿಯನ್ನ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ವೋಟರ್ ಲಿಸ್ಟ್ ಕಳ್ಳಾಟದ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಗಡೆ ಬಂದಿರುವಂತದ್ದು. ಎಲ್ಲವನ್ನ ಕೂಡ ಪ್ರೂಫ್ ಸಮೇತ ವಿವರಿಸಿದ್ದಾರೆ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯಲ್ಲಿ. ಮತಗಳವು ಆರೋಪ ಕೇಂದ್ರದ ವಿರುದ್ಧ ಈಗಾಗಲೇ ಕೈ ಸಮರವನ್ನ ಸಾರ್ತಾ ಇದೆ. ಇದನ್ನ ಕುರಿತಾಗಿ ಬೆಂಗಳೂರಿನಲ್ಲೂ ಕೂಡ ಆಂದೋಲನವನ್ನ ಮಾಡೋದಕ್ಕೋಸ್ಕರ ಕಬ್ಬನ್ ಪಾರ್ಕ್ ಬಳಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಈ ಕುರಿತಾಗಿ ಮಹತ್ವದ ಮಾಹಿತಿಯನ್ನ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ವೋಟರ್ ಲಿಸ್ಟ್ ನಲ್ಲಿ ಕಳ್ಳಾಟದ ಬಗ್ಗೆ ಕಾಂಗ್ರೆಸ್ ಈಗಾಗಲೇ ಕೆಂಡಾಮಂಡಲವಾಗಿರುವಂತದ್ದು. ದಾಖಲೆ ಸಮೇತ ಬಿಡುಗಡೆ ಮಾಡಿರುವಂತದ್ದು. ಯಾರಿಗೂ ಕೂಡ ನಿಖರವಾದಂತಹ ವಾಸಸ್ಥಳ ಇಲ್ಲ. ಒಂದೇ ವ್ಯಕ್ತಿ ಹಲವಾರು ಮತಗಟ್ಟೆಗಳಲ್ಲಿ ಓಟನ್ನ ಹಾಕಿರ್ತಾರೆ. ಈ ಕುರಿತಾಗಿ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ. ದಾಖಲೆ ಸಮೇತ ಮಾಹಿತಿಯನ್ನ ಬಿಡುಗಡೆ ಮಾಡಿರುವಂತದ್ದು. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ ಬಳಿಕ ಈ ರೀತಿಯಾದಂತಹ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ. ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧ ಮಾತನಾಡಲಾಗ್ತಾ ಇತ್ತು. ಇದೀಗ ಆ ಒಂದು ಮಾತುವನ್ನು ಕೂಡ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯಲ್ಲಿ ಆಡಿರುವಂಥದ್ದು. ಕರ್ನಾಟಕ ಮಹಾರಾಷ್ಟ್ರ ಚುನಾವಣೆ ವೇಳೆ ಅಕ್ರಮ ನಡೆದಿದೆ. ಅದೇ ರೀತಿಯಾಗಿ ಬೆಂಗಳೂರು ಕೇಂದ್ರ ಲೋಕಸಭೆ ಎಲೆಕ್ಷನ್ನಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಅಕ್ರಮ ನಡೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅಕ್ರಮ ನಡೆದಿದೆ. ನಾವು ಅಕ್ರಮದ ಕುರಿತು ಈಗಾಗಲೇ 6 ತಿಂಗಳ ಅಧ್ಯಯನವನ್ನ ಮಾಡಿದ್ದೇವೆ. ಅಧ್ಯಯನವನ್ನ ಮಾಡಿದ ಬಳಿಕ ನಮಗೆ ನಿಜವಾದ ಮಾಹಿತಿ ಗೊತ್ತಾಗಿರುವಂಥದ್ದು. ನಕಲಿ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ರಾಹುಲ್ ಗಾಂಧಿ. 40,009 ನಕಲಿ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿರುವಂಥದ್ದು. ಮಹದೇವಪುರ ಕ್ಷೇತ್ರದಲ್ಲಿ ನಕಲಿ ಮತದಾರರು 11,965 ಇದ್ರೆ ದೆಹಲಿಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ಈ ಬಗ್ಗೆ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ದಾಖಲೆ ಸಮೇತ ಪ್ರೂಫ್ ಅನ್ನ ಇಟ್ಕೊಂಡು ಮಾತನಾಡಿರುವಂಥದ್ದು. ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂಥದ್ದು. ಅಲ್ಲಿರೋ ಯಾರಿಗೂ ಕೂಡ ನಿಖರವಾದ ವಾಸಸ್ಥಳ ಇಲ್ಲ. ಎಲ್ಲವೂ ಕೂಡ 0 ಇಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಕುರಿತಾಗಿ ವಿವರಣೆಯನ್ನ ಕೂಡ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಲಿಸ್ಟ್ ಅನ್ನ ಕೂಡ ರೆಡಿ ಮಾಡ್ಕೊಂಡ್ ಬಂದಿರುವಂತದ್ದು. ಒಬ್ಬ ವ್ಯಕ್ತಿ ಒಂದೇ ಒಂದು ವೋಟರ್ ಐಡಿನ ಇಟ್ಕೊಂಡು ಹಲವು ಮತಗಟ್ಟೆಗಳಲ್ಲಿ ವೋಟನ್ನ ಹಾಕಿದ್ದಾನೆ. ಈ ಕುರಿತಾಗಿ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. 6 ತಿಂಗಳಲ್ಲಿ ನಾವು ಅಧ್ಯಯನವನ್ನ ಮಾಡಿದ್ದೇವೆ. ಅಧ್ಯಯನವನ್ನ ಮಾಡಿದ ಬಳಿಕ ಈ ರೀತಿಯಾದಂತಹ ಮಾಹಿತಿ ಗೊತ್ತಾಗಿರುವಂತದ್ದು. ನಮಗೆ ಫೇಕ್ ಅಡ್ರೆಸ್ ಇದೆಲ್ಲವೂ ಕೂಡ 40,009 ವೋಟರ್ಸ್ ಇರುವಂತದ್ದು ಫೇಕ್. So we started looking at Mahadevapura assembly. We started looking at the details, and now I'm going to tell you what we found. We found that 1,250,000 votes were stolen. I'm going to tell you how. What is the total number in the assembly? Total number of votes? So out of 6,50,000 total votes in the assembly of Mahadevapura, 1,250,000 votes were stolen. They were stolen in 5 different ways. The first way, duplicate voters. One voter appearing multiple times on the voter list. Fake and invalid addresses. Voters who didn't have addresses or were just fake addresses. Bulk voters in single address. One building, 50 people, 60 people, 1 bedroom house, but we go there, no 50 people living there. No record of those people ever having living there. One family living in that house. Invalid photos,
photos which you simply cannot see or no photos existing of theirs on the polling list. And then the most interesting, misuse of Form 6. Form 6 is the form that allows new voters to become voters. So generally Form 6 is anyone who's 18 and above but hasn't voted in the last election, so they should be between 18 and 22, 23 years old. And so now we're going to go into the details and we're going to show you how this was done. Here is duplicate voter. There are 11,965 voters of this type. This is a gentleman called Gurkirat Singh Dang, voting in multiple polling booths in Karnataka, in the assembly, and also voting in Uttar Pradesh, voting in Lucknow, voting in Varanasi. Zoom in, no, show the name. This is the gentleman called Aditya Srivastava. Just zoom out for a second. Yeah, just zoom into the top two there. He votes in booth number 458, same person. He votes again in booth number 459, 59, 59, 59, 59, 59, 59, 59, 59, 59, 9. Same person. Go down. And was what, 11,000? So there are 11,000 people who are voting 3 times, 4 times, multiple times. Right? Okay, now let's go to, okay, here is the list of duplicate voters.